ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ತನಕ ನೋಡಿ, ನಿಮ್ಗೆ ಖಂಡಿತ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾದ ಒಂದು ಟ್ರೈಲರ್ಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಸಿನಿಮಾದ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು. ಸಿನಿಮಾದ ಒಂದು ಟ್ರೈಲರ್ ಡೇಟ್ ಕೂಡ ಮುಂಚಿತವಾಗಿ ಕೊಟ್ಟಿದ್ರು. 8ನೇ ತಾರೀಕು ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗುತ್ತೆ ಅನ್ನೋದು. ಅದೇ ರೀತಿ ಸಿನಿಮಾದ ಒಂದು ಟ್ರೈಲರ್ಗೆ ತುಂಬಾ ಜನ ವೇಟ್ ಕೂಡ ಮಾಡಿದುಂಟು. ಕೊನೆಯದಾಗಿ ಈ ಸಿನಿಮಾದ ಒಂದು ಟ್ರೈಲರ್ ಇವತ್ತು ಬಿಡುಗಡೆ ಆಗಿದೆ. ಬೆಂಗಳೂರಿನ ಒಂದು AMV ಒಂದು ಸಿನಿಮಾ ಒಂದು ಹಾಲು, ಆಮೇಲೆ ಆ ಒಂದು ಮಾಲ್ ಅಲ್ಲಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಸುಮಾರು ಜನ ವೇಟ್ ಮಾಡ್ತಾ ಇದ್ರು, ಅಂದ್ರೆ ಟ್ರೈಲರ್ಗೆ ಒಂದು ನೋಡೋಕೆ. ಅಂದ್ರೆ ಅಲ್ಲೇ ಒಂದು ಸಿನಿಮಾದ ಒಂದು ಹಾಲ್ ಮುಂದ್ಗಡೆ, AMV ಸಿನಿಮಾದ ಒಂದು ಹಾಲ್ ಮುಂದ್ಗಡೆ ತುಂಬಾ ಜನ ರೋಡ್ ಅಲ್ಲಿ ವೇಟ್ ಮಾಡ್ತಾ ಇದ್ರು ಅವನ್ನ ನೋಡೋಕೆ. ಮತ್ತೆ ಯಾರೆಲ್ಲ ಟ್ರೈಲರ್ ಇವೆಂಟ್ ಗೆ ಬರ್ತಾ ಇದ್ರು ಅಂತ ಕೂಡ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಮಳೆಯಲ್ಲಿ ಅವನ್ನ ನೋಡೋಕೆ ಒಂದು ಜನಸಾಗರ ಮೂಡಿತ್ತು ಅಂತ ಹೇಳ್ಬೋದು. ನಾನು ಕೂಡ ಆ ಒಂದು ನ್ಯೂಸ್ ಅಲ್ಲಿ ನೋಡಿದೆ. ಸ್ನೇಹಿತರೆ, ಇನ್ನು ಟ್ರೈಲರ್ ಬಗ್ಗೆ ಹೇಳೋದಾದ್ರೆ, ಕ್ವಾಲಿಟಿ ವೈಸ್ ವಿಸಿಬಿಲಿಟಿ ತುಂಬಾ ಒಂದು ಅದ್ದೂರಿಯಾಗಿ ರಿಚಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ತುಂಬಾ ಒಂದು 3 ಶೇಡ್ ಅಲ್ಲಿ, ಅಂದ್ರೆ SR ಅವರು ಒಂದು 3 ಶೇಡ್ ಅಲ್ಲಿ ಕಾಣಿಸ್ಕೊಳ್ಳೋದು. ಇಲ್ಲಿ ಅವ್ರು 3 ಶೇಡ್ ಅವ್ರಿಗೊಂದು ಪಾತ್ರ ಒಪ್ಪಿದೆ ಅಂತಾನೆ ಹೇಳ್ಬೋದು. ಒಂದು ಶೇಡ್ ಅಲ್ಲಿ ಒಂದೊಂದು ಡಿಫ್ರೆಂಟ್ ಒಂದು ಆಕ್ಷನ್ ಸೀನ್ಸ್ ಗಳಾಗಿರ್ಬೋದು, ಒಂದು ರೊಮ್ಯಾಂಟಿಕ್ ಸೀನ್ ಗಳಾಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಯಾ ಒಂದು ಚಾಪ್ಟರ್ ಲೆಕ್ಕಕ್ಕೆ, ಅಂದ್ರೆ ಬೇರೆ ಬೇರೆ ಒಂದು ಸೀನ್ಗಳು ಇಲ್ಲಿ SR ಅವರು ಮಾಡಿದ್ರು ಅಂತ ಹೇಳ್ಬೋದು 3 ಶೇಡ್ ಅಲ್ಲಿ. ಸ್ನೇಹಿತರೆ, ಇದೇ ತಿಂಗಳು 26ಕ್ಕೆ ಈ ಸಿನಿಮಾ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ನಮ್ಮ ಒಂದು ಬೆಂಗಳೂರಲ್ಲಿ ಒಂದು ದೊಡ್ಡದಾಗಿ ಒಂದು ಸಿನಿಮಾದ ಒಂದು ಓಪನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಕಲೆಕ್ಷನ್ ವೈಸು ಕೂಡ ತುಂಬಾ ಒಂದು ಹಣನ ಗಳಿಸ್ತೀನಿ ಅಂತ ಹೇಳ್ಬೋದು ಸಿನಿಮಾ. ಇನ್ನು ಬೇರೆ ಭಾಷೆಯಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗ್ತದೆ. ಬೇರೆ ರಾಜ್ಯಗಳಲ್ಲಿ ಕೂಡ ಸಿನಿಮಾದ ಒಂದು ಕ್ರೇಜ್ ಕೂಡ ತುಂಬಾ ಒಂದು ಗ್ರ್ಯಾಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಒಂದು ದೇಶಗಳಲ್ಲಿ ಕೂಡ ಸಿನಿಮಾದ ಒಂದು ಕ್ರೇಜ್, ಒಂದು ಓಪನಿಂಗು ತುಂಬಾ ಒಂದು ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳ್ಬೋದು. ನಮಗೊಂಥರ ಖುಷಿ ವಿಚಾರ. ಯಾಕಪ್ಪ ಅಂತಂದ್ರೆ, ನಮ್ಮ ಒಂದು ಕನ್ನಡ ಸಿನಿಮಾ ಒಂದು ಪ್ರಪಂಚದಾದ್ಯಂತ ರಿಲೀಸ್ ಆಗೋದಲ್ಲದೆ ಒಂದು ಒಳ್ಳೆಯ ಒಂದು ಹೆಸರು ಕೂಡ ತಂದುಕೊಡಿದೆ ಅಂತ ಹೇಳ್ಬೋದು. ವೇಟ್ ಮಾಡಿ ನೋಡೋಣ ಸಿನಿಮಾದ ಒಂದು ಕಲೆಕ್ಷನ್ ವೈಸು, ಸ್ಟೋರಿ ವೈಸು, ಸಿನಿಮಾ ಯಾವ ತರ ಒಂದು ಶೋ ಆಗುತ್ತೆ ಅನ್ನೋದು ನಾವೆಲ್ಲ 26ಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ಟೋಟಲಿ ಸಿನಿಮಾದ ಒಂದು ಟ್ರೈಲರು ತುಂಬಾ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ. ಒಳ್ಳೆ ಒಂದು ಸ್ಟೋರಿ ಇದೆ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ವಿಸಿಬಿಲಿಟಿ ಮತ್ತೆ ಕ್ವಾಲಿಟಿ ವೈಸು, ಮತ್ತೆ ಸೌಂಡ್ ಟ್ರ್ಯಾಕ್, ಮತ್ತೆ ಯಶ್ ಅವರವರ ಒಂದು 3 ಶೇಡು ಇಲ್ಲಿ ನೋಡೋರಿಗೆ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆಮೇಲೆ ಹೀರೋಯಿನ್ಸ್ ಕೂಡ ಒಂದು 4-5 ಜನ ಕೂಡ ಇದ್ದಾರೆ. ಅವರವರ ಒಂದು ಪಾತ್ರ ಏನು ಅನ್ನೋದು ನಾವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇನ್ನು ಮ್ಯೂಸಿಕ್ ಬಗ್ಗೆ, ರವಿ ಬಸು ಅವರೇ KGF ಮಾಡಿದಾರಲ್ಲ, ರವಿ ಬಸು ಅವರು ಅವರೇ ಸಿನಿಮಾದ ಒಂದು ಮ್ಯೂಸಿಕ್ ಮಾಡಿರೋದು. ಅವರ ಒಂದು ಮ್ಯೂಸಿಕ್ ಅಂದ್ರೆ ಸಾಂಗ್ಸ್ ಒಂದ್ 2-3 ರಿಲೀಸ್ ಆಗಿದೆ. ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾವ ತರ ಇರುತ್ತೆ ಅನ್ನೋದು ಥಿಯೇಟರ್ ಅಲ್ಲಿ ಅದನ್ನ ನೋಡುವುದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಸ್ನೇಹಿತರೆ, ಚೆನ್ನಾಗಿದೆ ಟ್ರೈಲರ್, ತುಂಬಾ ಹಿಡಿಸ್ತು. ಎಲ್ಲರೂ ಕೂಡ ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಈ ಟೈಮಲ್ಲಿ ಎಲ್ಲ ಅದು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಟ್ರೈಲರ್ಗೆ. ಅಂದ್ರೆ ಲೈವ್ ನೋಡೋಕೆ ತುಂಬಾ ಜನ ವೇಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ, ಬೆಂಗಳೂರಲ್ಲಿ ಈ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿರೋದ್ರಿಂದ ಅಲ್ಲಿ ಯಶ್ ಅವರನ್ನ ನೋಡೋಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಹೊರಗಡೆ ಒಂದು ಮಾಲ್ ಹೊರಗಡೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಹಾಗಾಗಿ ತುಂಬಾ ಒಂದು ಗ್ರ್ಯಾಂಡ್ ಆಗಿ ಒಂದು ಟ್ರೈಲರ್ ರಿಲೀಸ್ ಇವೆಂಟ್ ಕೂಡ ಆಯ್ತು ಅಂತ ಹೇಳ್ಬೋದು. ಇನ್ನು ಕೂಡ ನಡೀತಾ ಇದೆ. ಸ್ನೇಹಿತರೆ, ಯಾರು ನೋಡಿಲ್ಲ, ಆಲ್ಮೋಸ್ಟ್ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಟ್ರೈಲರ್ ನೋಡಿಲ್ಲ ಅನ್ನೋರು ನೋಡಿ, ನಿಮಗೆ ಒಂದು ಈ ಟ್ರೈಲರ್ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.